ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ, ದೇವರನ್ನು ಪ್ರೀತಿಸಿ ಶರೀರಕ್ಕೆ ಆಹಾರವನ್ನು ಭುಜಿಸುವಂತೆ ಆತ್ಮಿಕವಾದಂಥ ದೇವರ ವಾಕ್ಯಗಳನ್ನು ಅನುದಿನವೂ ಧ್ಯಾನಿಸುತ್ತಾ ಬರುತ್ತಾ ಇದ್ದೀರಲ್ವ. ದೇವಾದಿದೇವನು, ಲೋಕರಕ್ಷಕನು, ಸಮಾಧಾನದ ಪ್ರಭುವಾಗಿರುವಂಥ ಯೇಸುವಿನ ಕೃಪೆಯು ಆಶೀರ್ವಾದವು ನಿಮ್ಮ ಕುಟುಂಬಗಳಿಗೆ ಲಭಿಸಲಿ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ದೇವಜನವೇ, ಇವತ್ತಿನ ಟಾಪಿಕ್ಗೆ ಹೇಳುವಂತೆ ಪ್ರಾರ್ಥನೆ. ಎಷ್ಟು ಸಾರಿ ನಾವು ಪ್ರಾರ್ಥನೆ ಕುರಿತಾಗಿ ದೇವರ ವಾಕ್ಯಗಳನ್ನು ಕೊಟ್ಟರೂ ಕೂಡ ಅದು ಸಾಕಾಗುವುದಿಲ್ಲ. ಹೌದು, ಪ್ರಾರ್ಥನೆ ಎಂಬುದು ನಮ್ಮ ಕೂಗು ದೇವರಿಗೆ ಮುಟ್ಟುವಂಥದ್ದು ಆಗಿದೆ. ಅನೇಕ ಸಾರಿ ಪ್ರಾರ್ಥನೆ ಅಂದರೆ ಕೇಳಿಕೊಳ್ಳುವುದು, ಬೇಡಿಕೊಳ್ಳುವುದು, ಹೊಂದಿಕೊಳ್ಳುವುದು ಅಂತ ಅಂದುಕೊಳ್ಳುತ್ತೇವೆ. ಆದರೆ ಪ್ರಾರ್ಥನೆ ಎಂಬುದು ನಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುತ್ತಾ, ನಮ್ಮ ಆತ್ಮೀಕ ಅಭಿವೃದ್ಧಿಯನ್ನು ತೋರಿಸಿಕೊಡುತ್ತಾ, ಆತ್ಮನಲ್ಲಿ ನೆಲೆಗೊಳ್ಳುತ್ತಾ, ನಮ್ಮ ಅಭಿಲಾಷೆಗಳನ್ನು ದೇವರಿಗೆ ತಿಳಿಯಪಡಿಸುತ್ತಾ ಸಮಯವನ್ನು ಸಂತೋಷವಾಗಿ ಕಳೆಯುವುದೇ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಅಂದರೆ ಕೇಳಿ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಅದೊಂದು ಭಾವನೆ, ಅದೊಂದು ಪ್ರೀತಿ, ಅದೊಂದು ಆರಾಧನೆ, ಅದೊಂದು ಇಷ್ಟ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನದಲ್ಲಿ, ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು ಎಂದು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ಇವತ್ತಿನ ಒಂದು ವಿಡಿಯೋನ ಅಂಶ ಪ್ರಾರ್ಥನೆಯಲ್ಲಿ ಗಮನಿಸಬೇಕಾದಂಥ ಕಾರ್ಯಗಳು ಎಂದು ನೋಡುತ್ತಾ ಇದ್ದೇವೆ. ಪ್ರಾರ್ಥನೆಯಲ್ಲಿ ಗಮನಿಸಬೇಕಾದಂಥ ಕಾರ್ಯಗಳು. ಈಗ ಈ ಓದಿದಂಥ ವಾಕ್ಯ ಭಾಗ ಹೇಗಿದೆ ಅಂತ ನಿಮಗೆ ಅರ್ಥ ಆಯಿತಾ? ಇಲ್ಲಿ ನೋಡಿ, ಒಂದು ವಿಷಯವನ್ನು ಗಮನಿಸಿರಿ. ಒಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಯೇಸು ಸ್ವಾಮಿ ಆತನ ಶಿಷ್ಯರು ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಸ್ವಾಮಿ ಹತ್ರ ಒಂದು ಪ್ರಶ್ನೆ ಕೇಳುತ್ತಾ ಇದ್ದಾರೆ. ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಅಂದನು. ಈಗ ಏನಾಗ್ಬಿಟ್ಟಿದೆ ಅಂದರೆ, ಪ್ರಾರ್ಥನೆ ಮಾಡುವುದಕ್ಕೆ ಅನೇಕರಿಗೆ ನಿಜ ಬರುವುದಿಲ್ಲ. ಹೊಸದಾಗಿ ದೇವರನ್ನು ನಂಬಿರುವಂಥವರಿಗೆ ಕೆಲವು ಸಾರಿ ಯಾರು ಹೇಳಿಕೊಡದೆ ಸರಿಯಾದ ಕ್ರಮ, ರೀತಿ, ನೀತಿಗಳು, ಹೇಗೆ ಪ್ರಾರ್ಥಿಸಬೇಕು, ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿಯದೆ ಏನೋ ಎಲ್ಲರೂ ಮಾಡುತ್ತಿದ್ದಾರೆ, ಇಲ್ಲವೇ ಯಾರೋ ಮಾಡುವುದನ್ನು ನಾವು ನೋಡಿ ಮಾಡುತ್ತಿದ್ದೇವೆ. ಅವರು ಯಾಕೆ ಮಧ್ಯದಲ್ಲಿ ಆಮೇನ್ ಹೇಳುತ್ತಾರೆ, ಯಾಕೆ ಮಧ್ಯದಲ್ಲಿ ಹಲ್ಲೆಲೂಯಾ ಹೇಳುತ್ತಾರೆ, ಯಾಕೆ ದೇವರೇ ನಿನಗೆ ಸ್ತೋತ್ರ ಹೇಳುತ್ತಾರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಪ್ರಿಯ ದೇವಜನವೇ, ಗೊತ್ತಿಲ್ಲದೆ ಪ್ರಾರ್ಥಿಸುವಾಗಲೇ ತಪ್ಪಾಗಿ ನಾವು ಆಮೇನನ್ನು, ಹಲ್ಲೆಲೂಯಾವನ್ನು, ಕೆಲವು ಸಾರಿ ದೇವರೇ ಸ್ತೋತ್ರವೆಂದು ನಾವು ಉಪಯೋಗಿಸ್ತಾ ಇರ್ತೇವೆ. ಆಲೋಚನೆ ಮಾಡಿ, ನೀವು ಯಾರೋ ಒಬ್ಬರಿಗಾಗಿ ಪ್ರಾರ್ಥನೆ ಮಾಡುತ್ತಿರುತ್ತೀರಿ. ದೇವರೇ, ಆ ವ್ಯಕ್ತಿಗೆ ಕ್ಯಾನ್ಸರ್ ಆಗಿಬಿಟ್ಟಿದೆಯಪ್ಪ ಅಂದರೆ ಪಕ್ಕದಲ್ಲಿರೋ ಸ್ತೋತ್ರ ಅಪ್ಪ ಅಂದರೆ ನಿಮಗೇನು ಅನಿಸುತ್ತೆ? ಅವರಿಗೆ ಕ್ಯಾನ್ಸರ್ ಆಗಿದ್ದು ಇವರಿಗೆ ಸ್ತೋತ್ರ ಅಂದರೆ, ನಿನಗೆ ಸ್ತೋತ್ರ ಅಂದ್ರೇನು? ಥ್ಯಾಂಕ್ಸ್ ಅಪ್ಪ ಅಂತ. ಒಂದು ವೇಳೆ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ, ದೇವರೇ ಒಂದು ಅಪಘಾತವಾಗಿದೆಯಪ್ಪ ಅಂದ್ರೆ ಆಮೇನ್ ಅಂತ ಪಕ್ಕದಲ್ಲಿರೋರಂದ್ರು ಅಂತ ತಿಳ್ಕೊಳ್ಳಿ. ಆಲೋಚನೆ ಮಾಡಿ, ಆಕ್ಸಿಡೆಂಟ್ ಆಯಿತು ಅಂದಾಗ ಆಮೇನ್ ಅಂದ್ರೆ ಅರ್ಥ ಏನು ಗೊತ್ತಾ? ಹಾಗೆಯೇ ಆಗಲಿ, ಹಾಗೆಯೇ ಆಗಲಿ ಅಂದರೆ, ಈಗ ಪ್ರಾರ್ಥಿಸುವಾಗ ಒಂದು ಗಮನಿಸಬೇಕಾದಂಥ ಅಂಶಗಳನ್ನು ನಾವು ಗಮನಿಸದೆ ಇಷ್ಟಾನುಸಾರವಾಗಿ ಪ್ರಾರ್ಥಿಸಲು ಬಾರದು. ಏಕೀಭವಿಸದೆ, ಅವರೇನು ಪ್ರಾರ್ಥಿಸುತ್ತಿದ್ದಾರೆ ತಿಳಿಯದೆ, ಯಾವ ಭಾವದಿಂದ ಅವರು ಮಾಡುತ್ತಿದ್ದಾರೆಂದು ಅರಿಯದೆ, ಸುಮ್ಮನೆ ಆಡುವ ಪ್ರತಿ ಮಾತಿಗೂ ನಾವು ಲೆಕ್ಕ ಕೊಡಬೇಕು. ಅದಕ್ಕೆ ಯಾರೋ ಒಬ್ಬರು ಗಟ್ಟಿಯಾಗಿ ಜೋರಾಗಿ ಹೆಂಗಂದ್ರಂಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದರೆ, ಓ ಆಮೇನ್, ಒಳ್ಳೆಯ ಪ್ರಾರ್ಥನೆ, ಅವರು ಬಲವಾದ ಪ್ರಾರ್ಥನೆ, ಆಮೇನ್, ಹಲ್ಲೆಲೂಯಾ, ಸ್ತೋತ್ರ. ಅವರು ಪಾಡಿಗೆ ಅವರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಇವರು ಪಾಡಿಗೆ ಇವ್ರಿಗೆ ಆಮೇನ್, ಹೌದು ದೇವರೇ, ಹಲ್ಲೆಲೂಯಾ, ಸ್ತೋತ್ರ ಅಪ್ಪ, ಹೌದಪ್ಪ ಅಂತ ಇರ್ತಾರೆ. ಆ ರೀತಿಯಾಗಿ ನಾವು ಮಾಡಬಾರ್ದು.
ಇದು ಯಾಕೆ ಆಗುತ್ತೆ ಗೊತ್ತಾ? ಇಲ್ಲಿ ಇವರು ಯೇಸುವಿನ ಶಿಷ್ಯರು ಬಂದುಬಿಟ್ಟು ಅವರು ಪ್ರಾರ್ಥನೆ ಮಾಡೋದನ್ನು ಕಲ್ತ್ಕೊಂಡಿದ್ದಾರೆ. ಅವರ ಗುರುವು ಸ್ಥಾನಿಕನಾದ ಯೋಹಾನನು ಪ್ರಾರ್ಥಿಸುವುದನ್ನು ಹೇಳಿಕೊಟ್ಟಿದ್ದಾರೆ. ನಮಗೆ ನೀವು ಯಾಕಪ್ಪ ಹೇಳಿಕೊಟ್ಟಿಲ್ಲ ಯೇಸು ಸ್ವಾಮಿ? ನಮಗೂ ಪ್ರಾರ್ಥಿಸುವುದನ್ನು, ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಕೇಳಿದನು ಅಂತ ಆ ವ್ಯಕ್ತಿಯೊಬ್ಬನು ಬಂದು ಕೇಳಿದಂಥ ವಿಚಾರವನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ಇಲ್ಲಿ ಗಮನಿಸಬೇಕಾದಂಥ ಅಂಶಗಳು ತುಂಬ ಇದೆ. ನಾನು ಬೇರೊಬ್ಬರಲ್ಲಿ ತಪ್ಪು ಕಂಡುಹಿಡಿಯಲಿಕ್ಕೆ ಹೇಳ್ತಾ ಇಲ್ಲ. ಇದು ಸತ್ಯನ ಸುಳ್ಳ ಅಂತ ನೀವೇ ವಿಚಾರಿಸಿರಿ. ಒಬ್ಬರು ಪ್ರಾರ್ಥಿಸುತ್ತಿರುವಾಗ ಅವರು ಪ್ರಾರ್ಥಿಸುವುದಕ್ಕೂ ನಾವು ಹಲ್ಲೆಲೂಯಾ ಆಮೆನ್ ಹೇಳುವುದಕ್ಕೂ ಸಂಬಂಧವಿಲ್ಲದೆ ನಮ್ಮ ಇಷ್ಟಾನುಸಾರವಾಗಿ ನಾವು ಮಾಡಬಾರದು. ಒಬ್ಬರು ಪ್ರಾರ್ಥಿಸುವಾಗ ನಾವು ಗಮನಿಸಬೇಕು. ಒಬ್ಬರು ಪ್ರಾರ್ಥಿಸುವಾಗ ನಾವು ಏಕೀಭವಿಸಬೇಕು. ಒಬ್ಬರು ಪ್ರಾರ್ಥಿಸುವಾಗ ಅದಕ್ಕೆ ನಾವೇನು ಮಾಡಬೇಕು? ಒಮ್ಮತವನ್ನು, ಸಮ್ಮತವನ್ನು ಸೂಚಿಸಬೇಕು. ಅವರು ಏನೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಯ್ಯೋ ಬಿಡು ದೇವರೇ, ಅವನು ಕುಡುಕ, ಅವನು ಕೆಟ್ಟವನು, ಅವರಿಗೋಸ್ಕರ ಇವರು ತುಂಬ ಪ್ರಾರ್ಥನೆ ಮಾಡ್ತಾರೆ, ಇವರು ಪ್ರೇಯರ್ ಮಾಡ್ತಾ ಇದ್ದಾರೆ, ಇವರೇನೋ ದೊಡ್ಡ ಸಾಚಾಗಳಂಗೆ ಅಯ್ಯೋ ಎಂದು ನೀವು ಮನಸ್ಸಲ್ಲಿ ಒಂದು ವೇಳೆ ಅಂದುಕೊಳ್ಳುತ್ತಿದ್ದರೆ ಯಾವ ಪ್ರಯೋಜನವೂ ಇಲ್ಲ. ದೇವಜನವೇ, ಪ್ರಾರ್ಥನೆಯ ವರ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿರುತ್ತದೆ. ಅನೇಕರು ಅವರಂಗೆ ನಾನಿರಬೇಕು, ಇವರಂಗೆ ನಾನಿರಬೇಕು ಅಂತ ಅಂದುಕೊಳ್ಳುತ್ತೇವೆ. ಇಲ್ಲ, ಗಮನಿಸಿರಿ, ಪ್ರಾರ್ಥನೆ ಎಂಬುದು ಇನ್ನೊಬ್ಬರು ಮಾಡುವುದನ್ನು ನೋಡಿ ಕಲಿಯುವುದಲ್ಲ. ಪ್ರಾರ್ಥನೆ ಎಂಬುದು ನಮ್ಮ ಅಂತರಂಗದಿಂದ ದೇವರ ಮನವನ್ನು ಮುಟ್ಟುವಂಥ ಒಂದು ಭಾವನೆಯಾಗಿದೆ. ಇದನ್ನು ನೀವು ನಾನು ವ್ಯಕ್ತಿಗಳು, ಉದಾಹರಣೆಗೆ ಹೇಳುತ್ತೇನೆ, ಒಂದು ಮಗುವಿಗೆ ಹಸಿವೆಯಾಗಿದೆ ಎಂದು ತಾಯಿಗೆ ಹೇಗೆ ಗೊತ್ತಾಗುತ್ತದೆ? ಹೇಳ್ಬೋದು ನೀವು, ಆ ಮಗು ಅಳುತ್ತದೆ, ಆ ಮಗಳು ಗಲಾಟೆ ಮಾಡುತ್ತದೆ ಅಂತ ಹೇಳಿ. ನೋಡಿ, ಕೆಲವು ಮಕ್ಕಳು ಅಳುವುದಿಲ್ಲ, ಕೆಲವು ಮಕ್ಕಳು ಗಲಾಟೆ ಮಾಡುವುದಿಲ್ಲ. ಆದರೂ ತಾಯಿಗೆ ಮಗುವಿನ ಒಂದು ಹಸಿವೆ ಗೊತ್ತಾಗ್ತದೆ. ಅದು ಹೇಗೆ ಅಂದರೆ, ಆ ತಾಯಿಗೆ ಗೊತ್ತು, ಮಗು ಈ ರೀತಿ ಇರುವಾಗ, ಈ ರೀತಿ ಮಾಡುವಾಗ, ಆ ಸೂಚನೆ ತೋರಿಸುವಾಗ ಮಗುವಿಗೆ ಹೊಟ್ಟೆ ಹಸಿವಾಗ್ತಾ ಇದೆ, ನೀರಿನ ದಾಹ ಆಗ್ತಾ ಇದೆ ಅಂತ ಗೊತ್ತಾಗ್ತದೆ. ಅಂದರೆ ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಇರುವುದಿಲ್ಲ. ಹಾಗೇನೆ ದೇವರೊಂದಿಗೆ ಪ್ರಾರ್ಥಿಸುವಂಥ ನಾವು ಬರೆದಿಟ್ಟಿರುವ ಪ್ರಾರ್ಥನೆಯಂತೆ, ಎಲ್ಲರೂ ಪ್ರಾರ್ಥಿಸುವ ರೀತಿಯಂತೆ ನಮ್ಮ ಪ್ರಾರ್ಥನೆ ಅಲ್ಲ. ನಮ್ಮ ಪ್ರಾರ್ಥನೆ, ಪ್ರತಿಯೊಬ್ಬರ ಪ್ರಾರ್ಥನೆ ದೇವರಿಗೆ ಅರ್ಥವಾಗುತ್ತದೆ. ವಿಭಿನ್ನವಾಗಿ, ವಿಪರ್ಯಾಸವಾಗಿ, ಕೆಲವರದು ಬೇರೆ ಬೇರೆ ರೀತಿಯಾಗಿ ಇರುತ್ತದೆ. ಈಗ ಇವರ ಬಾಧೆಯೆಲ್ಲ ಏನಂದರೆ, ಅಯ್ಯೋ ಅವರು ಪ್ರಾರ್ಥನೆ ಮಾಡುವುದನ್ನು ಕಲಿತಿದ್ದಾರಲ್ವಾ, ನಮಗೂ ಕಲಿಸು ಎಂದು ಬಂದು ಯೇಸುವಿನ ಬಳಿಯಲ್ಲಿ ಇವರು ಕೇಳುತ್ತಾ ಇದ್ದಾರೆ. ನನ್ನ ಪ್ರೀತಿಯ ದೇವಜನವೇ, ಯೇಸು ಸ್ವಾಮಿ ಇನ್ನೊಬ್ಬರು ಕಲಿತಿದ್ದಾರೆ, ಇನ್ನೊಬ್ಬರು ಮಾಡ್ತಾ ಇದ್ದಾರೆ ಎಂದು ಅಸೂಯೆ ಪಡುವಂಥವರಲ್ಲ. ಹೌದು, ನಿಜಾನೇ, ನಾವು ಇನ್ನೊಬ್ಬರ ಪ್ರಾರ್ಥನೆಗಳನ್ನು ನೋಡಿ ಕಲಿಯಬೇಕು. ನಾನು ಅವರಂತೆ ಪ್ರಾರ್ಥಿಸಬೇಕು, ನಾನು ಅವರಂತೆ ಬೆಳೆಯಬೇಕು, ನಾನು ಅವರಂತೆ ಆತ್ಮೀಕವಾಗಿ ಉಜ್ಜೀವನಗೊಳ್ಳಬೇಕು ಎಂಬ ಹಂಬಲ ನಮ್ಮಲ್ಲಿ ಖಂಡಿತವಾಗಿ ಇರಬೇಕು ದೇವಜನವೇ. ಅದನ್ನು ಬಿಟ್ಟು ನಾವು ತಪ್ಪು ಕಂಡುಹಿಡಿಯುವುದಕ್ಕೋ, ಅವರು ಹಾಗೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ ಎಂದು ಅವರನ್ನು ಹೀಯಾಡಿಸುವುದಕ್ಕೋ ನಾವು ಯಾವತ್ತೂ ಕೂಡ ಪ್ರಾರ್ಥನೆಯನ್ನು ಉಪಯೋಗಿಸಬಾರದು. ಪ್ರಾರ್ಥನೆ ಎಂಬುದು ಗೊತ್ತಾ, ನಾವು ದೇವರೊಟ್ಟಿಗೆ ಕಳೆಯುವ ಸಮಯ. ನಿಜಾನೇ, ಏಕಾಂತ ಪ್ರಾರ್ಥನೆ ಇದೆ, ಕೂಡಿ ಪ್ರಾರ್ಥಿಸುವುದಿದೆ, ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸುವುದಿದೆ, ಸಭೆಯಾಗಿ ಸೇರಿ ಪ್ರಾರ್ಥಿಸುವುದಿದೆ, ವಿಧ ವಿಧವಾದಂಥ ಪ್ರಾರ್ಥನೆಗಳು ಇದ್ದಾವೆ. ಆದರೆ ಅತಿ ಹೆಚ್ಚು ನಾವು ಮಾಡಬೇಕಾಗಿರುವಂಥ ಪ್ರಾರ್ಥನೆ ನಮ್ಮ ಮತ್ತು ದೇವರ ಮಧ್ಯದ ಪ್ರಾರ್ಥನೆ. ಹೌದು, ಕುಟುಂಬ ಪ್ರಾರ್ಥನೆ ಇದೆ, ಸಭೆ ಪ್ರಾರ್ಥನೆ ಇದೆ, ಮಧ್ಯಸ್ಥಿಕೆ ಪ್ರಾರ್ಥನೆ ಇದೆ, ಉಪವಾಸ ಪ್ರಾರ್ಥನೆ ಇದೆ, ಅನೇಕವಿದ್ದಾವೆ. ಆದರೆ ಇದರಲ್ಲಿ ನಮ್ಮ ಮತ್ತು ದೇವರ ಸಂಬಂಧವನ್ನು ಬಲಪಡಿಸುವ ಮತ್ತು ಗಮನಿಸಿ ಪ್ರಾರ್ಥನೆ ಮಾಡಿಲ್ಲ ಅಂದರೆ ಕೆಲವರಿಗೆ ಆ ದಿನ ಸಮಾಧಾನನೇ ಇರೋದಿಲ್ಲ. ಪ್ರಾರ್ಥನೆಗಳಿಲ್ಲದೆ ಹೋದರೆ ಆ ತಿಂಗಳು, ಆ ದಿನಗಳು ಸಮಾಧಾನ ಇರಲ್ಲ, ಆರೋಗ್ಯ ಇರಲ್ಲ. ಹೌದಲ್ವ? ಯಾಕೆಂದರೆ
ಅದು ಅವರ ಮನಸ್ಸಿಗೆ ಕೂತ್ಕೊಂಡು ಬಿಟ್ಟಿರುತ್ತೆ. ನಾನು ನನ್ನ ದೇವರೊಟ್ಟಿಗೆ ಸಮಯವನ್ನು ಕಳೆದ್ರೇ ನನಗೆ ಒಂದು ತೃಪ್ತಿ, ಒಂದು ಸಮಾಧಾನ, ಒಂದು ಸಫಲತೆ. ಹೌದಾ ಇಲ್ವಾ ನೀವೇ ಹೇಳಿ? ಹಾಗಾದರೆ ಪ್ರಾರ್ಥನೆ ಎಂಬುದು ಕೇವಲ ದೇವರಿಗೆ ನಮಗೇನು ಬೇಕೋ ತಿಳಿಸುವುದು ಮಾತ್ರ ಅಲ್ಲ, ಬದಲಾಗಿ ನಾವು ಸಂತೃಪ್ತಿಯಾಗಿರಲಿಕ್ಕೂ, ಸಮಾಧಾನವಾಗಿರಲಿಕ್ಕೂ, ಸಂತೋಷವಾಗಿರಲಿಕ್ಕೂ, ಸಫಲತೆಯನ್ನು ಹೊಂದಲಿಕ್ಕೂ ಇರುವಂಥದ್ದೇ ಪ್ರಾರ್ಥನೆಯಾಗಿದೆ. ಆಮೇನ್. ನನ್ನ ಪ್ರಿಯ ದೇವಜನವೇ, ಇಲ್ಲಿ ಹೇಳುತ್ತಾ ಇದೆ, ನಾವು ಪ್ರಾರ್ಥನೆಯಲ್ಲಿ ಗಮನಿಸಬೇಕಾದ ಕಾರ್ಯಗಳಿವೆಲ್ಲ. ಈ ಕಾರ್ಯಗಳನ್ನು ನಾನು ಗಮನಿಸಬೇಕು. ಈಗ ಯೇಸು ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನದಲ್ಲಿ, ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಎಂದು ಹೇಳುತ್ತಾ ಇದೆ. ನನ್ನ ಪ್ರಿಯರೇ, ಈ ಒಂದು ವಾಕ್ಯವನ್ನು ನಾವು ನೋಡುವಾಗ ಯೇಸು ಕ್ರಿಸ್ತರು ಇನ್ನೂ ಮೊಬ್ಬಿರುವಾಗ ಆತನೇನು ಮಾಡ್ತಾ ಇದ್ದ? ಹೊರಟು ಅಡವಿಯ ಸ್ಥಳಕ್ಕೆ ಹೋಗುತ್ತಾ ಇದ್ದ. ಒಬ್ಬನೇ ಹೋಗುತ್ತಾ ಇದ್ದ. ಯಾಕೆ? ಪ್ರಾರ್ಥಿಸುವುದಕ್ಕಾಗಿ ಹೋಗುತ್ತಾ ಇದ್ದ. ನಿಜ, ಯೇಸು ಸ್ವಾಮಿಯ ಜೀವಿತದಲ್ಲಿ ಕೆಲವು ಸಾರಿ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಕರ್ಕೊಂಡೋಗಿದ್ದಾರೆ. ಕೆಲವು ಸಾರಿ 5,000 ಜನ ಮುಂದೆ ಎದ್ದು ರೊಟ್ಟಿಯನ್ನು ಎತ್ತಿ ದೇವರ ಸ್ತೋತ್ರ ಮಾಡಿ ಪ್ರಾರ್ಥಿಸಿದ್ದಾರೆ. ಲಾಜರನು ಸತ್ತು ಸಮಾಧಿಯಲ್ಲಿದ್ದಾಗ ಪ್ರಾರ್ಥಿಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ಪ್ರಾರ್ಥಿಸಿದ್ದಾರೆ. ಆದರೆ ಅವೆಲ್ಲವುಗಳಿಗಿಂತ ಹೆಚ್ಚಾಗಿ ಯೇಸು ಸ್ವಾಮಿ ತಮ್ಮ ಸಮಯವನ್ನು ಒಂಟಿಯಾಗಿ ದೇವರೊಟ್ಟಿಗೆ ಕಳೀತಾ ಇದ್ದ. ದೇವಜನವೇ, ನಮ್ಮ ಭಾವನೆಗಳನ್ನು, ಭಾರಗಳನ್ನು, ಭಯಗಳನ್ನು, ಚಿಂತೆಗಳನ್ನು, ನೋವುಗಳನ್ನು, ಅವಮಾನಗಳನ್ನು ನಾವು ಸ್ವತಂತ್ರವಾಗಿ ಹೇಳಿಕೊಳ್ಳುವುದಕ್ಕೆ ಇರುವಂಥ ಒಂದು ಅವಕಾಶವೇ ಏನಂದರೆ ಈ ನಮ್ಮ ಮತ್ತು ದೇವರ ಮಧ್ಯದ ಪ್ರಾರ್ಥನೆ. ಈಗ ಸ್ವಾಮಿ ನಮಗೂ ಅವರ ಹಾಗೆ ಪ್ರಾರ್ಥಿಸುವುದನ್ನು ಕಲಿಸು ಎಂದು ಹೇಳಿದ್ದು ತಪ್ಪಿಲ್ಲ. ಆದರೆ ನಾವು ಕಲಿತ ಮೇಲೆ ದೇವರೊಟ್ಟಿಗೆ ಸಮಯವನ್ನು ಕಳೀತಾ ಇದ್ದೀವ. ಕೆಲವು ಜನ ಏನು ಮಾಡಬಹುದು ನನಗೆ ಗೊತ್ತಿಲ್ಲ, ಸಭೆಗಳಲ್ಲಿದ್ದಾಗ ಜನರಿದ್ದಾಗ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಒಂಟಿಯಾಗಿದ್ದಾಗ ಪ್ರಾರ್ಥನಾ ಜೀವಿತ ಇರೋದಿಲ್ಲ. ದೇವಜನವೇ, ನನ್ನ ಪ್ರಕಾರವಾಗಿ, ನನಗೆ ವೈಯಕ್ತಿಕವಾಗಿ ಪ್ರಾರ್ಥನೆ ಎಂಬುದು ಜೀವಿತದ ಭಾಗವಲ್ಲ. ಪ್ರಾರ್ಥನೆ ಎಂಬುದು ಜೀವನ ಆಗಿರಬೇಕು. ಅಂದರೆ ಪ್ರತಿ ವಿಷಯದಲ್ಲಿ ನಾವು ದೇವರಿಗೆ ಸ್ತೋತ್ರ ಮಾಡುತ್ತಾ, ಒಪ್ಪಿಸಿಕೊಡುತ್ತಾ, ಸಮಯ ಸಿಕ್ಕಾಗೆಲ್ಲ ದೇವರೊಟ್ಟಿಗೆ ಸಮಯವನ್ನು ಕಳೆಯುವುದು ಬಹಳ ಪ್ರಾಮುಖ್ಯ. ಹೌದಲ್ವಾ? ಇನ್ನು ಮಿಕ್ಕಿದ್ದು ಸಭೆಯಲ್ಲಿ, ಕುಟುಂಬದಲ್ಲಿ ಮಧ್ಯಸ್ಥಿಕೆ ಮಾಡುತ್ತಾ ಅದು ಇದು ಮಾಡುವುದೆಲ್ಲ ಇದೆ. ಆದರೆ ಈ ಕಾರ್ಯಗಳನ್ನು ಮಾಡುವುದು ಬಹಳ ಬಹಳ ಮುಖ್ಯ. ಈಗ ಒಂದು ನಾವು ಗಮನಿಸಿದ್ದೀವಿ, ಇನ್ನೊಬ್ಬರ ಪ್ರಾರ್ಥನೆಯಲ್ಲಿ ಅಸೂಯೆ ಪಡೋದಲ್ಲ. ಯೇಸುಸ್ವಾಮಿ ಅವರು ಕಲಿಸ್ಕೊಟ್ಟಿದ್ದಾರೆ, ನಮಗೆ ಕಲಿಸಿಲ್ಲ. ನಾವು ಕಲಿಬೇಕಲ್ವ, ನಾವು ಅವ್ರ ಥರ ಆಗಬೇಕಲ್ವಾ, ಅವ್ರು ಮಾತ್ರ ನಾವು ಮಾಡೋದು, ನಾವು ಮಾಡಬೇಕಲ್ವಾ ಅನ್ನುವ ಇನ್ನೊಬ್ಬರನ್ನು ನೋಡಿ ಅಸೂಯೆ ಪಡುವ ಪ್ರಾರ್ಥನೆ ನಮ್ಮದಾಗಿರಬಾರ್ದು. ಎರಡನೇದು, ಕೇವಲ ತೋರ್ಪಡಿಸಿಕೊಳ್ಳುವ, ಜನರ ಮುಂದೆ ನಟಿಸುವ ಪ್ರಾರ್ಥನೆ ಅಲ್ಲ. ನಮ್ಮ ಪ್ರಾರ್ಥನೆ ದೇವರೊಟ್ಟಿಗಿನ ಒಂದು ಪ್ರಾರ್ಥನೆಯಾಗಿರಬೇಕು. ಮೂರನೆಯದಾಗಿ, ದಾನಿಯೇಲನ ಗ್ರಂಥ 6ನೇ ಅಧ್ಯಾಯ 10ನೇ ವಚನಕ್ಕೆ ಬಂದಾಗ, ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ಈ ಪ್ರಾರ್ಥನೆಯ ಅರ್ಥ ಏನೆಂದರೆ, ಪ್ರಾರ್ಥನೆ ಮಾಡಿ 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 ಸೋತು ಹೋಗಿದ್ದೇನೆ, ಸಫಲತೆಯನ್ನು ಕಾಣ್ತಾ ಇಲ್ಲ, ಉತ್ತರ ಸಿಗ್ತಾ ಇಲ್ಲ, ಮಾರ್ಪಾಡು ಬರುತ್ತಿಲ್ಲ, ಇನ್ನೂ ಒಳ್ಳೆಯದಾಗುವುದಕ್ಕೆ ಬದಲಾಗಿ ಕೇಡಾಗ್ತಾ ಇದೆಯೇ, ಆಶೀರ್ವಾದಕ್ಕೆ ಬದಲಾಗಿ ಶಾಪವಾಗ್ತಾ ಇದೆಯೇ, ನೆರವೇರುತ್ತೆ ಅಂದುಕೊಂಡ್ರೆ ನಿಂತು ಹೋಗ್ತಾ ಇದೆಯೇ, ಸರಿಯಾಗುತ್ತೆ ಅಂದುಕೊಂಡ್ರೆ ಜಾಸ್ತಿ ಆಗ್ತಾ ಇದೆಯೇ? ಇದೇ ಅಲ್ವಾ ನಿಮ್ಮ ಪ್ರಶ್ನೆಗಳು? ಈಗ ದಾನಿಯೇಲನು ಪ್ರತಿನಿತ್ಯ ಎಷ್ಟೋ ಭಯಭಕ್ತಿಯಿಂದ
ದೇವರೊಟ್ಟಿಗೆ ಸಮಯವನ್ನು ಕಳೆಯುತ್ತಿದ್ದಂಥ ಆತನ ವಿರುದ್ಧವಾಗಿ ಏನಾಗಿದೆ, ರಾಜಾಜ್ಞೆ ಬಂದಿದೆ. ಏನಂತ, ಅವನನ್ನು ಹಿಡಿದು ಸೆರೆಮನೆಗೆ ಹಾಕ್ರಿ, ಅವನಿಗೆ ಏನು ಒಂದು ಮುದ್ರೆ ಆಗಿದೆ, ಏನಂದರೆ ಸಿಂಹದ ಗವಿಗೆ ಹಾಕಬೇಕು ಅಂತ. ಈಗ ತನ್ನ ಪ್ರಾರ್ಥನೆ ಇಷ್ಟು ದಿನ ಮಾಡಿ, ಇಷ್ಟು ಭಯಭಕ್ತಿಯಿಂದ ದಿನಕ್ಕೆ 3 ಆವರ್ತಿ ತಪ್ಪದೆ ಎಲ್ಲ ದಿವಸಗಳು ಸಣ್ಣ ಪ್ರಾಯದಿಂದ ಈ ಸ್ಥಾನಕ್ಕೆ ಬರುವ ತನಕ ಪ್ರಾರ್ಥಿಸುತ್ತಿದ್ದಂಥ ದಾನಿಯೇಲನ ಜೀವಿತದಲ್ಲಿ ಉತ್ತರ ಬರಲಿಲ್ಲ, ಬದಲಾಗಿ ಅವನಿಗೆ ಕಷ್ಟ ಬಂತು. ನಿಮ್ಮಲ್ಲಿ ಪ್ರಾರ್ಥನೆಯಲ್ಲಿ ಗಮನಿಸಬೇಕಾದ ಕಾರ್ಯ ಏನೆಂದರೆ, ಕೆಲವು ಸಾರಿ ನಿಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಡುವುದಿಲ್ಲ, ಬದಲಾಗಿ ಇನ್ನೂ ಹದಗೆಟ್ಟಿ, ಇನ್ನೂ ನಿಮ್ಮ ಜೀವಿತವು ಹಾಳಾಗಿ, ಸಾಲವಾಗಿ, ಸಮಸ್ಯೆಯಾಗಿ, ರೋಗವಾಗಿ, ಇನ್ನೂ ಆವಾಗ ಅಂದುಕೊಳ್ತೇವೆ, ನಾನಿಷ್ಟು ದಿನ ಪ್ರಾರ್ಥನೆ ಮಾಡಿದ್ದು ವ್ಯರ್ಥ ಆಗೋಯ್ತಾ? ಇಷ್ಟು ದಿನ ನಾನು ಪ್ರಾರ್ಥನೆ ಮಾಡಿದ್ದು ದೇವರು ಕೇಳಲಿಲ್ವಾ? ದೇವರಿಗೆ ಕನಿಕರನೇ ಇಲ್ವಾ? ಇಷ್ಟು ನಾನು ಭಕ್ತಿಯಿಂದ ಪ್ರಾರ್ಥನೆಯಲ್ಲಿದ್ದೀನಲ್ವಾ, ನನ್ನ ಮೇಲೆ ಯಾಕೆ ದೇವರಿಗೆ ಕೋಪ ಎಂದು ಉಲ್ಟಾ ಹೊಡೆದು ಬಿಡ್ತೇವೆ. ಆದರೆ ದೇವಜನವೇ, ದಾನಿಯೇಲನು ಈ ಒಂದು ವಾಕ್ಯದಲ್ಲಿ ಗಮನಿಸಿರಿ, ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ, ಅಯ್ಯಯ್ಯೋ ಹಿಂಗಾಗೋಯ್ತಾ, ನಾನು ನಂಬಿದ ದೇವರು ಕೈ ಬಿಟ್ಬಿಟ್ನಾ, ನಾನು ಪ್ರಾರ್ಥಿಸಿದ ಪ್ರಾರ್ಥನೆ ಕೇಳಿಸಲ್ಪಡಲಿಲ್ವಾ ಅಂತ ಹೇಳಿ ಬೇಸರ ಮಾಡಿಕೊಂಡು ಓಡಿ ಹೋಗುವ ಬದಲು, ಬೇರೆ ಏನೋ ಮಾಡುವ ಬದಲು ಏನು ಮಾಡ್ತಾ ಇದ್ದಾನೆ ಗೊತ್ತಾ, ಯಥಾ ಪ್ರಕಾರ ಮತ್ತೆ ಅದೇ ರೀತಿಯಾಗಿ ಹೋಗಿ ಪ್ರಾರ್ಥಿಸಿದನು. ದೇವಜನವೇ, ಉತ್ತರ ಬರುತ್ತೆ, ಸರಿ ಆಗುತ್ತೆ, ಅದ್ಭುತ ನಡೆಯುತ್ತದೆ, ಆಶೀರ್ವಾದ ಸಿಗುತ್ತೆ ಅಂದರೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆದರೆ ನಾನು ಮಾಡುತ್ತಿರುವ ಪ್ರಾರ್ಥನೆಗೆ ಉತ್ತರ ಸಿಗದೆ ಇನ್ನೂ ಶಿಕ್ಷೆ ಆಗ್ತಾ ಇದೆಯಲ್ವಪ್ಪ, ಮರಣದಂಡನೆಯ ಶಿಕ್ಷೆ. ಜೀವಂತವಾಗಿರುವಾಗಲೇ ಸಿಂಹದ ಗವಿಗೆ ಹಾಕುವ ಶಿಕ್ಷೆ ಬಂದ್ಬಿಟ್ಟಿದೆ. ಆಲೋಚನೆ ಮಾಡಿ ದೇವಜನವೇ, ಇವತ್ತು ನಿಮ್ಮ ಜೀವಿತಗಳಲ್ಲಿ ಶತ್ರುಗಳಿರಬಾರದೆಂದು ಪ್ರಾರ್ಥಿಸ್ತಾ ಇದ್ದೀರಾ, ಸಮಸ್ಯೆಗಳಿರಬಾರದು ಅಂತ ಪ್ರಾರ್ಥಿಸ್ತಾ ಇದ್ದೀರಾ. ಆದರೆ ಇನ್ನೂ ನೀವು ಅಂದುಕೊಂಡದ್ದಕ್ಕಿಂತ ಹೆಚ್ಚಾಗಿ ಶತ್ರುಗಳು ಜಾಸ್ತಿಯಾಗಿ, ಸಮಸ್ಯೆಗಳು ಜಾಸ್ತಿ ಆದಾಗ ನಿಮಗೆ ಏನು ಅನಿಸುತ್ತೆ? ಯಾಕಪ್ಪ ಪ್ರಾರ್ಥನೆ ಮಾಡಬೇಕು, ನಾನು ಈ ಪ್ರಾರ್ಥನೆ ಮಾಡೋದೇ ಬೇಡ ಅಂತ ನಿಮಗೆ ಅನಿಸುತ್ತದ? ದೇವಜನವೇ, ದಾನಿಯೇಲನು ಇಂತಹ ಪರಿಸ್ಥಿತಿಯಲ್ಲಿಯೂ ಅವನ ಪ್ರಾರ್ಥನೆಯಲ್ಲಿ ಯಾವುದೇ ವ್ಯತ್ಯಾಸ ಮಾಡಲಿಲ್ಲ. ಅಂದರೆ ಇನ್ನು ಉತ್ತರ ಬರಲಿಲ್ವಲ್ಲ, ಇನ್ನೇನು ಮಾಡೋದು ಬಿಡು, ದೇವನನ್ನು ಕಾಪಾಡಲಿಲ್ವಲ್ಲ, ಮತ್ತೆ ಇನ್ಯಾಕೆ ಭಕ್ತಿ ಬಿಡು ಎಂದು ಯಾವುದೇ ಕಾರಣವನ್ನು ಕೊಡದೆ ಯಥಾ ಪ್ರಕಾರವಾಗಿ ತನ್ನ ಜೀವಿತದಲ್ಲಿದ್ದ ಪ್ರಾರ್ಥನೆಯ ಜೀವಿತವನ್ನು ಮಾತ್ರ ಕಡಿಮೆ ಮಾಡಲಿಲ್ಲ, ತಿರಸ್ಕರಿಸಲಿಲ್ಲ, ಮರೆತು ಹೋಗಲಿಲ್ಲ. ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಪ್ರಾರ್ಥನೆಯ ಜೀವಿತ ಹೇಗಿದೆ? ಇದೇ ರೀತಿ ಇದೆಯಾ? ಏನೇ ಆಗಲಿ, ಮರಣದ ಹಾಸಿಗೆಯ ಮೇಲಿರುವಾಗಲೂ, ಸಾಲ ನನಗೆ ಶೂಲವಾಗಿ ಮಾರ್ಪಟ್ಟಾಗಲೂ, ಶತ್ರುಗಳು ನನಗೆ ಕಂಠಕ್ಕೆ ಬಂದುಬಿಟ್ರು, ಶತ್ರುಗಳು ನನ್ನನ್ನು ಸಾಯಿಸುವ ಸ್ಥಿತಿಗೆ ಬಂದರೂ ಕೂಡ ನಾನು ಪ್ರಾರ್ಥಿಸುವುದನ್ನು ಮಾತ್ರ ಬಿಡುವುದಿಲ್ಲ ಎಂದು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆಯಾ? ಕೆಲವು ಸಾರಿ ಸಾಧ್ಯ ಆಗೋದಿಲ್ಲ. ಪ್ರಿಯ ದೇವಜನವೇ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನದಲ್ಲಿ, ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಎಂದು ಹೇಳುತ್ತಾ ಇದೆ. ಇಲ್ಲಿ ಪ್ರಾರ್ಥನೆ ಆಚೆ ಮಾಡಬೇಡ, ಸಭೆಯಲ್ಲಿ ಮಾಡಬೇಡ, ಕುಟುಂಬದಲ್ಲಿ ಮಾಡಬೇಡ, ಮಧ್ಯಸ್ಥಿಕೆ ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಬದಲಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ, ನೀನು ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ, ಅಲ್ಲಿ ಕೂಡ ಇರುವ ದೇವರಿಗೆ ಪ್ರಾರ್ಥನೆ ಮಾಡು ಎಂದು ಹೇಳುತ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಬಚ್ಚಿಟ್ಟುಕೊಳ್ಳುವುದಲ್ಲ, ಇಲ್ಲವೇ ತೋರ್ಪಡಿಸಿಕೊಂಡು ಎಲ್ಲರ ಮುಂದೆ ಹೊಗಳಿಕೊಳ್ಳುವುದೂ ಅಲ್ಲ. ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದ ಪ್ರಾರ್ಥನೆ ಹೇಗೆ ಮಾಡಬೇಕೆಂದು ನಮಗೆ ಗೊತ್ತಿರಬೇಕು. ಇನ್ನೊಬ್ಬರನ್ನು ಹೋಲಿಕೆ ಮಾಡಿಕೊಂಡು, ಇನ್ನೊಬ್ಬರ ಮೇಲೆ ಅಸೂಯೆ ಪಡಿಕೊಂಡು, ಇನ್ನೊಬ್ಬರನ್ನು ಹೀಯಾಳಿಸಿಕೊಳ್ಳುತ್ತಾ, ಏನಾದರೂ ಉತ್ತರ ಸಿಗದೇ ಇದ್ದಾಗ ಕುಗ್ಗಿ ಹೋಗುತ್ತಾ, ಒಂದು ವೇಳೆ ಅಯ್ಯೋ ನಾನು ಆಚೆ ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ,
ನಾನು ಅಂತರಂಗದಲ್ಲಿಯೇ ಮಾಡಿಕೊಳ್ಳುತ್ತೇನೆ ಅಂತ ಆ ರೀತಿಯಾಗಿ ಹೇಳಿಕೊಳ್ಳುತ್ತಾ ಇರುವುದು ಅಲ್ಲ ದೇವಜನವೇ. ಪ್ರಾರ್ಥನೆಯಲ್ಲಿ ಇನ್ನಷ್ಟು ವಾಕ್ಯಗಳನ್ನು ನಾವು ಗಮನಿಸಬೇಕಾಗ್ತದೆ. ಅಪೊಸ್ತಲರ ಕೃತ್ಯಗಳು 16:13 ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನವರೆಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯ ಸಂಗಡ ಕೂತುಕೊಂಡು ಮಾತನಾಡಿದೆವು. ಅಂದರೆ ಇಲ್ಲಿ ಹೇಳ್ತಾ ಇರುವಂಥದ್ದು, ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇತ್ತು, ಅಲ್ಲಿ ಇವರು ಹೋದರು. ಅಯ್ಯೋ, ಅವರು ಯಾರೋ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರಿಗೂ ನನಗೂ ಸಂಬಂಧ ಇಲ್ಲ, ನಾನು ಹೋಗಬಾರ್ದು ಅಂತ ಅಂದುಕೊಳ್ಳಬಾರ್ದು. ಯೇಸುವಿಗೆ ಪ್ರಾರ್ಥಿಸುವ ಪ್ರತಿ ಸ್ಥಳವು ದೈವ ಸ್ಥಳ. ನಾವು ಭಕ್ತಿ ಶ್ರದ್ಧೆಗಳಿಂದ ಅದರಲ್ಲಿ ಪಾಲ್ಗೊಳ್ಳುವಂಥವರು ಆಗಿರಬೇಕು. ದೇವರು ತಾನೇ ಇವತ್ತು ಹೇಳಿರುವಂಥ ಈ ಪ್ರಾರ್ಥನಾ ವಿಷಯದಲ್ಲಿ ಗಮನಿಸಬೇಕಾದ ಅಂಶಗಳು ನಿಮ್ಮ ಆತ್ಮಿಕ ಜೀವಿತಕ್ಕೆ ಪ್ರಯೋಜನಕರವಾಗಿವೆ ಎಂದು ನಾನು ನೆನೆಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವೇಶ್ವರ, ಲೋಕರಕ್ಷಕನೇ, ಪ್ರಾರ್ಥನೆಗಳನ್ನು ಆಲಿಸುವಂಥ ಪರಮ ತಂದೆಯಾದ ದೇವರೇ, ಈ ದಿನ ಇದುವರೆಗೂ ವಿಡಿಯೋನ ನೋಡಿ ಪ್ರಾರ್ಥನೆಯ ಕುರಿತಾಗಿ ಕಲಿಯಬೇಕಾದ ಅಂಶಗಳನ್ನು ನೆನಪು ಮಾಡಿಕೊಂಡು ಕಲಿಯುವಂತೆ, ಕೇಳುವಂತೆ ನೀನು ಕೃಪೆಯನ್ನು ತೋರಿಸಿದ್ದೀರಿ. ಎಷ್ಟೋ ಜನಕ್ಕೆ ಅಪ್ಪ ಈ ಪ್ರಾರ್ಥನೆಯಲ್ಲಿ ಗಮನಿಸಬೇಕಾದಂಥ ಅಂಶಗಳು ತಿಳಿಯವು. ಒಂದು ವೇಳೆ ನನಗೂ ಕೂಡ ಒಂದು ವೇಳೆ ಹೊಸದಾಗಿದ್ದರೆ, ಇನ್ನೂ ಕಲಿಯಬೇಕಾಗಿದ್ದರೆ ಕ್ಷಮಿಸಿ ನನಗೂ ಸಹಾಯ ಮಾಡಪ್ಪ. ಮಾತ್ರವಲ್ಲದೆ ಪ್ರಾರ್ಥನೆ ಎಂಬುದು ಒಂದು ಯಥಾರ್ಥವಾದ ಪ್ರಕ್ರಿಯೆ. ದೇವರೊಟ್ಟಿಗೆ ಮಾಡುವಂಥದ್ದು. ನಟನೆಗೂ ತೋರ್ಪಡಿಕೆಗೂ, ದೇವರೇ ಒಂದು ವೇಳೆ ಉತ್ತರ ಸಿಕ್ಕಿಲ್ಲ ಅಂದರೆ ಕುಗ್ಗಿ ಹೋಗಿ ದೇವರನ್ನು ದೂಷಿಸುವುದಕ್ಕೂ, ದೇವರೇ ಇದು ಯಾವುದಕ್ಕೂ ಅಲ್ಲಪ್ಪ. ಪ್ರಾರ್ಥನೆ ಎಂಬುದು ಜೀವಿತದ ಒಂದು ಸಂಬಂಧ. ಅದು ಜೀವಿತದಲ್ಲಿ ಯಾವಾಗಲೂ ಇರಬೇಕಾಗಿರುವಂಥದ್ದು. ಯೇಸುವಿನ ನಾಮದಲ್ಲಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ಹೌದು, ನನ್ನ ಪ್ರಾರ್ಥನೆಯು ಹೇಗಿರಬೇಕು, ಯಾವ ರೀತಿಯಲ್ಲಿರಬೇಕೆಂದು ಅವರು ಕಲಿತು ಬಲಗೊಂಡು ಆತ್ಮೀಕವಾಗಿ ಸದೃಢಗೊಳ್ಳಲಿಕ್ಕೆ ನಿನ್ನ ಆತ್ಮನ ಕೃಪೆಗಳಿಂದ ತುಂಬಿಸಿಕೊಡಪ್ಪ. ದೇವರೇ, ಆರೋಗ್ಯವನ್ನು ದಯಪಾಲಿಸು, ಸಮಾಧಾನವನ್ನು ದಯಪಾಲಿಸು, ಭವಿಷ್ಯವನ್ನು ರೂಪಿಸು, ವ್ಯಾಪಾರವನ್ನು ಬದಲಾಯಿಸು, ವ್ಯಕ್ತಿಗಳ ಹೃದಯಗಳನ್ನು ಮನಸ್ಸುಗಳನ್ನು ರೂಪಾಂತರಗೊಳಿಸು. ಅವರು ಮಾಡುವ ಪ್ರಯಾಣ, ಕೆಲಸ ಕಾರ್ಯ, ಕುಟುಂಬ ಜೀವಿತ, ಸಭೆ ಸೇವೆಗಳು ಪ್ರತಿಯೊಂದು ಕರ್ತನೆ ಅನುಗ್ರಹಿಸಲ್ಪಡಲಿ. ಅವರಿರುವ ಊರಲ್ಲಿ, ಅವರಿರುವ ಮನೆಯಲ್ಲಿ, ಅವರಿರುವಂಥ ವಯಸ್ಸಿನಲ್ಲಿ ನಿನಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸಬೇಕು. ಈ ಪ್ರಾರ್ಥನೆಯಲ್ಲಿ ಗಮನಿಸಬೇಕಾದ ಅಂಶಗಳು ನಮ್ಮ ಜೀವಿತಕ್ಕೆ ಅನುಗ್ರಹಕರವಾಗಿರಲಿ ಸ್ವಾಮಿ. ಇನ್ನಷ್ಟು ವಿಚಾರಗಳನ್ನು ನಿನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಯಪಡಿಸು, ದೈವ ಭಕ್ತರ ಮೂಲಕವಾಗಿ ತಿಳಿಯಪಡಿಸು. ದೇವಾ, ಮಕ್ಕಳಿಗಾಗಿ, ಯೌವನಸ್ಥರಿಗಾಗಿ, ವೃದ್ಧರಿಗಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಕಷ್ಟದಲ್ಲಿರುವ, ರೋಗದಲ್ಲಿರುವ, ಸಮಸ್ಯೆಗಳಲ್ಲಿರುವವರಿಗಾಗಿ ಪ್ರಾರ್ಥಿಸ್ತೇವೆ. ನೀನು ಅಭಿಷೇಕಿಸು. ಆಮೇನ್. ನೀನು ಕರ್ತನೆ ಬಿಡುಗಡೆಗೊಳಿಸು, ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ಪ್ರೀತಿ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.